ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕನ್ನಡ ನಿಮ್ಮ ಫೈನಲ್ ಎಕ್ಸಾಮ್ದು ಆನ್ಸರ್ ಬುಕ್ಲೆಟು ಈ ರೀತಿ ಆಗಿರುತ್ತೆ. ಲಾಸ್ಟ್ ಇಯರ್ ಒನ್ ಆಫ್ ದ ಸ್ಟೂಡೆಂಟು 80 ಔಟ್ ಆಫ್ 80 ಸ್ಕೋರ್ ಮಾಡಿರೋಂಥ ಆನ್ಸರ್ ಪೇಪರ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಬುಕ್ಲೆಟ್ ಈ ಥರ ಇರುತ್ತೆ. ನೀವು ಯಾವ ರೀತಿಯಾಗಿ ಕ್ವಶನ್ ನಂಬರ್ ಹಾಕಬೇಕು, ಮೇನ್ ನಂಬರ್ ಹಾಕಬೇಕು, ಕರೆಕ್ಟಾಗಿ ಸಬ್ ಕ್ವಶನ್ಸು ಮತ್ತು ಮೇನ್ಸ್ ಎಲ್ಲ ಯಾವ ರೀತಿಯಾಗಿ ಬರೆದು ಯಾವುದೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅದನ್ನು ಅಂಡರ್ಲೈನ್ ಮಾಡಬೇಕು, ಯಾವ ರೀತಿಯಾಗಿ ಸಂದರ್ಭ ಅಟೆಂಡ್ ಮಾಡಬೇಕು, ಯಾವ ರೀತಿಯಾಗಿ ಗ್ರಾಮರ್ ಪಾಯಿಂಟ್ಸ್ನ ಬರಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಇಲ್ಲಿ ವಿಡಿಯೋ ಬೇಗ ಬೇಗ ಹೋಗ್ತಾ ಇದೆ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಬುಕ್ಲೆಟ್ದು PDF ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಆನ್ಸರ್ಸ್ ಬರಿಬೇಕು, ಏನು ಬರಿಬೇಕು, ಪ್ರಬಂಧ ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ನಿಮಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ನಾನು ಈಗಾಗಲೇ ನೀವು ಕನ್ನಡದಲ್ಲಿ 80 ಔಟ್ ಆಫ್ 80ನ ಸ್ಕೋರ್ ಮಾಡಲಿಕ್ಕೆ ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ 2, ಕ್ವಶನ್ ಪೇಪರ್ 3 ಸೀರೀಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ರೀಸೆಂಟ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ಕ್ವಶನ್ಸ್ನ ನೀವು ಓದೋದ್ರಿಂದ, ಆ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಓದೋದ್ರಿಂದ ಖಂಡಿತ ಔಟ್ ಆಫ್ ಔಟ್ನ ಸ್ಕೋರ್ ಮಾಡ್ತೀರಾ.